ಗುರು ಹಾಗೆ ದೇವರು ಇಬ್ರು ಇದ್ದು ಇವತ್ತು ನಮ್ಗೆ ಆಶೀರ್ವಾದ ಮಾಡಿ ಶಿವರಾತ್ರಿಯನ್ನ ಪರಿಪೂರ್ಣಗೊಳಿಸಿದ್ದಾರೆ. ತುಂಬಾ ಖುಷಿ ಅನಿಸುತ್ತೆ ಗುರುಗಳ ಜೊತೆ ಮತ್ತೆ ಶಿವನ ಜೊತೆ ಅಭಿಷೇಕ ಮಾಡಿದ್ದು. ತುಂಬ ಖುಷಿ ಆಗುತ್ತೆ. ಯಾಕಂದರೆ ಇದೇ ಮೊದಲನೇ ಬಾರಿಗೆ ಹೀಗೆ ಶಿವನ ದೇವಾಲಯದಲ್ಲಿ ಬಂದು ಆರಾಧನೆ ಮಾಡಿದ್ದು. ಹಾಗೆ ಗುರುಗಳ ನೆಲದಲ್ಲಿ ಹೀಗೆ ಆರಾಧನೆ ಮಾಡಿರೋದು ಇನ್ನ ತುಂಬ ಹೆಮ್ಮೆ ಅನಿಸುತ್ತೆ. ಈ ಕ್ಷೇತ್ರಕ್ಕೆ ಬಂದು ಹೀಗೆ ಎಲ್ಲ ಜೊತೆ ಭಾಗವಹಿಸಿ ಆರಾಧನೆಯಲ್ಲಿ ತೊಡಗಿದ್ದು. ಈ ಕ್ಷೇತ್ರ ಬಂದರೆ ಬೇರೆ ಥರದ ಆ ಆನಂದ ಎಲ್ಲೂ ಸಿಗದ ಆ ಆನಂದ ಇಲ್ಲಿ ಸಿಗುತ್ತೆ. ಯಾಕಂದರೆ ಇಲ್ಲಿ ದೇವರು ಇದ್ದಾರೆ, ಹಾಗೆ ಗುರುಗಳು ಇದ್ದಾರೆ. ಹೀಗೆ ಈ ಥರ ಅನುಭವ ಸಿಗೋದು ತುಂಬ ಅಪರೂಪ. ಅದಕ್ಕೆ ಖುಷಿ ಆಗುತ್ತೆ. ಅದು ಒಂದು ಬಹಳ ಸಂತೋಷ ಕೊಡುತ್ತೆ. ಯಾಕಂದರೆ ಈ ಥರ ಅನುಭವ ಯಾರಿಗೂ ಸಿಗಲ್ಲ. ಹಾಗೆ ಈ ಥರದ ಅನುಭವ ಅಪರೂಪ. ಅದಕ್ಕೆ ಸಂತೋಷ. ತುಂಬಾ ಖುಷಿ ಅನಿಸುತ್ತೆ ಗುರುಗಳ ಜೊತೆ ಮತ್ತೆ ಶಿವನ ಜೊತೆ ಅಭಿಷೇಕ ಮಾಡಿದ್ದು. ಯಾಕಂದ್ರೆ ನಾವು ಗರ್ಭಗುಡಿಯಲ್ಲಿ ಹೋಗಿ ಮೊದಲನೇ ಬಾರಿಗೆ ಅಭಿಷೇಕ ಮಾಡಿದ್ದು. ಎಲ್ಲ ಜ್ಯೋತಿರ್ಲಿಂಗ ಮಾಡಿದ್ವಿ. ಮತ್ತೆ ಇಷ್ಟು ಕಾಲ ಕಳೆದಿ ಗರ್ಭಗುಡಿಯಲ್ಲಿ ಹೋಗಿ ಮತ್ತೆ ಗುರುಗಳ ಜೊತೆ ಮಾಡಿದ್ದು ತುಂಬಾನೇ ಖುಷಿ ಅನ್ಸುತ್ತೆ. ಈ ಕ್ಷೇತ್ರಕ್ಕೆ ಬಂದಾಗ ತುಂಬಾ ಖುಷಿ ಅನ್ಸುತ್ತೆ. ಯಾಕಂದ್ರೆ ನಾವು ಬೆಂಗಳೂರಲ್ಲಿ ಇರೋದ್ರಿಂದ ಕಾವೇರಿ ನದಿ, ಈ ವಾತಾವರಣ, ಗಾಳಿ ಈ ತರ ಎಲ್ಲ ಸಿಗೋದಿಲ್ಲ. ಇಲ್ಲಿ ಬಂದ್ರೆ ಏನೋ ಒಂಥರ ಖುಷಿ ಸಿಗುತ್ತೆ, ಏನೋ ಒಂಥರ ನೆಮ್ಮದಿ, ಸಂತೋಷ, ಒಂಥರ ಎಲ್ಲ ಇಲ್ಲೇ ಇದೇನೋ, ಸ್ವರ್ಗನೇ ಇದೇನೋ ಅನ್ನೋ ತರ ಫೀಲಿಂಗ್ ಆಗುತ್ತೆ. ಅದೇ ಕುಟುಂಬ ಜೊತೆಗೆ ಬಂದಿದ್ದೆ ದೊಡ್ಡ ಸಂತೋಷ. ಗುರುಗಳ ಜೊತೆ ಮಾಡಿದ್ದು, ಆಮೇಲೆ ಶಿವನ ಜೊತೆ. ಯಾಕಂದ್ರೆ ದೂರ ನಿಂತ್ಕೊಂಡೇ ದೇವಸ್ಥಾನಲ್ಲೆಲ್ಲ ನಮಸ್ಕಾರ ಮಾಡೋದು ಆ ತರ ಸಿಗುತ್ತೆ. ಜೊತೆಗೆ ಗುರುಗಳು ಇದ್ರಲ್ಲ, ಅದು ಒಂಥರ ಏನೋ ಪೂಜೆ ಮಾಡುವಾಗ ಏನೋ ಸ್ವರ್ಗದಲ್ಲಿ ಇದ್ದು ಪೂಜೆ ಮಾಡ್ತಿದ್ದೀವಿ ಅನ್ನೋ ತರ ಫೀಲಿಂಗ್ ಆಗ್ತಾ ಇತ್ತು. ಸರ್, ಎಷ್ಟು ಸಂತೋಷ ಆಗಿದೆ ಅಂದರೆ ಅದು ಅವರ್ಣನೀಯವಾಗಿರುವಂಥ ಒಂದು ಸಂತೋಷ ಆಗಿದೆ ನನಗೆ. ಯಾವ ಶಬ್ದಗಳಲ್ಲಿ ಅದನ್ನು ವ್ಯಕ್ತಪಡಿಸಬೇಕು ಅನ್ನೋದು ನನಗೆ ನನಗೆ ಹೇಳಲಿಕ್ಕೆ ಬರ್ತಾ ಇಲ್ಲ. ಬಹಳ ಸಂತೋಷದ ಸಂಗತಿ, ಬಹಳ ಆನಂದದ, ಬಹಳ ಪರಮಾನಂದದ ಸಂಗತಿ ಏನು ಅಂದರೆ, ಕಾವೇರಿ ತಾಯಿಯ ಮಡಿಲಲ್ಲಿರುವಂತಹ ಈ ಒಂದು ದೇವಸ್ಥಾನಕ್ಕೆ 1796ರಲ್ಲಿ ಕಟ್ಟಲ್ಪಟ್ಟಂಥ ಈ ದೇವಾಲಯ ಮೈಸೂರು ಮಹಾರಾಜರಿಂದ ಇದುವರೆಗೂ 228 ವರ್ಷಗಳ ಕಾಲ ಕರ್ನಾಟಕದ ಜನರಿಂದ ಆರಾಧನೆಗೊಂಡಿರುವಂಥ, ಕರ್ನಾಟಕ ಜನರ ಭಕ್ತಿ ಸಮರ್ಪಣೆಯನ್ನು ಪಡೆದಿರುವಂಥ ಈ ದೇವಾಲಯದಲ್ಲಿ ಬಂದು ಸ್ವತಃ ಸ್ಪರ್ಶಿಸಿ ಶಿವನಿಗೆ ರುದ್ರಾಭಿಷೇಕ ಮಾಡಿರೋದು ಬಹುಶಃ ನನ್ನ ಸಾವಿರಾರು ಜನ್ಮದ ಪುಣ್ಯ ಅಂತ ನಾನು ಪರಿಭಾವಿಸಿದ್ದೇನೆ. ಅಷ್ಟು ಸಂತೋಷ ನನಗಾಗಿದೆ ಸರ್. ಅದ್ರ ಬಗ್ಗೆ ಅದು ಕೂಡ ಒಂದು ಪರಮ ಒಂದು ಏನೋ ಗೊತ್ತಿಲ್ಲ ನನಗೆ, ಇವತ್ತ ಒಂದು ವಿಶೇಷ ಅನುಭವ ಅಂತಾನೆ ನಾನು ಅದನ್ನು ಹೇಳಬೇಕು ತಮಗೆ. 113 ವರ್ಷಗಳ ಕಾಲ ಜೀವಿಸಿದ್ದಂಥ ಮರಿದೇವರು ಅವರು ಪಾದವನ್ನಿಟ್ಟು ಈ ಸ್ಥಳದಲ್ಲಿ ತಪಸ್ಸನ್ನು ಮಾಡಿ ಭಕ್ತರಿಗೆ ಅನುಗ್ರಹ ಮಾಡಿರುವಂತಹ ಈ ಸ್ಥಳ, ಎರಡನೆಯ ಒಂದು ಜನರೇಷನಲ್ಲಿ ಬಂದಿರುವಂಥ ಡಾಕ್ಟರ್ ಶ್ರೀ 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 ತ್ರಿನೇತ್ರ ಮಹಾಂತ ಸ್ವಾಮಿಗಳು ಸ್ವತಃ ಉಪಸ್ಥಿತರಿದ್ದು ಅವರು ತ್ರಿಕಾಲ ಪೂಜಾ ನಿಷ್ಠರಾಗಿರುವುದರಿಂದ, ಅಂಥ ಗುರುಗಳ ಪರಮ ಅನುಗ್ರಹವನ್ನು ಪಡೆದವರೂ ಆಗಿರುವುದರಿಂದ, ಇಂಥ 228 ವರ್ಷಗಳ ಹಳೆಯದಾದಂತಹ ಪುರಾತನವಾದಂತಹ ಈ ಪರಮ ಪವಿತ್ರ ಪ್ರಾಣ ಪ್ರತಿಷ್ಠಿತ ಶಿವಾಲಯದಲ್ಲಿ ನಮಗೆಲ್ಲರಿಗೂ ಕೂಡ ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟು ರುದ್ರ ನಮಕ ಚಮಕಗಳನ್ನು ಸಂಪೂರ್ಣವಾಗಿ ಪೂಜೆ, ಜಪ, ತಪ ಎಲ್ಲವನ್ನ ಮಾಡಿ ನಮಗೂ ಕೂಡ ಸ್ಪರ್ಶ ಮಾಡಿ ಪೂಜೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿರೋದ್ರಿಂದ ದೇವರ ಸಾನ್ನಿಧ್ಯ ಮತ್ತು ಗುರು ಸಾನ್ನಿಧ್ಯ ಎರಡರ ಸಂಗಮದಲ್ಲಿ ನಾನಿದ್ದೆ ಅನ್ನುವಂಥ ಸಂತೋಷ ನನಗಿದೆ ಸರ್. ಅದು ಏನೋ ಗೊತ್ತಿಲ್ಲ, ಗುರುಗಳು ಒಂದಿನ ಬರಲಿಕ್ಕೆ ಹೇಳಿದರು. ಹಾಗೆ ಪ್ರಾಯಶಃ ಚಂದ್ರಮೌಳೀಶ್ವರ, ಫಲದಾಯಿನಿ ಪಾರ್ವತಿ ದೇವಿ, ಗಣೇಶ, ಸ್ಕಂದರ ಅನುಗ್ರಹ ಇರಬೇಕು, ಮರಿದೇವರ ಸಂಕಲ್ಪ ಇರಬೇಕು. ಗುರುಗಳು ಕರೆದ್ರು, ನಾನು ಈ ಮಟ್ಟಕ್ಕೆ ಬರೋದನ್ನು ಆರಂಭ ಮಾಡಿದ್ದೇನೆ. ಸಂತೋಷ ಅನ್ನಿಸ್ತದೆ ಇಲ್ಲಿ ಬಂದಾಗೆಲ್ಲ. ಕಳೆದ 3 ವರ್ಷದಿಂದ ನಾನು ಇಲ್ಲಿಗೆ ಬರ್ತಾ ಇದ್ದೇನೆ. ಬಂದಾಗೆಲ್ಲ ಒಂದು ಸಂತೋಷ ಅನ್ನಿಸ್ತದೆ ನನಗೆ. ಇಲ್ಲಿ ಇರ್ತಕ್ಕಂಥ ಪ್ರಕೃತಿ, ಇಲ್ಲಿರುವಂಥ ಪುರಾತನವಾದಂಥ ದೇವಾಲಯ, ಇಲ್ಲಿ ನಿತ್ಯ ನೈಮಿತ್ತಿಕವಾಗಿ ನಡೆಯುವಂಥ ಪೂಜೆಗಳು, ಇಲ್ಲಿ ನಡೀತಕ್ಕಂಥ ಭಕ್ತ ಸಂವಾದಗಳು, ಇಲ್ಲಿರುವಂಥ ಪುಸ್ತಕದ ಪ್ರಕಾಶನಗಳು, ಇಲ್ಲಿರುವಂತಹ ಭಕ್ತರಿಗೆ ನೀಡುವಂತಹ ಉಪದೇಶಗಳು, ಅವನ್ನೆಲ್ಲ ನೋಡಿದಾಗ ಬಹಳ ಸಂತೋಷ ಅನ್ನಿಸ್ತದೆ. ಉತ್ತರವಾಗಿ ಮಠ ಬೆಳೀಲಿ, ಕರ್ನಾಟಕದ ಎಲ್ಲ ಜನರಿಗೂ, ರಾಷ್ಟ್ರದ ಎಲ್ಲ ಜನರಿಗೂ ಕೂಡ ಇಲ್ಲಿಯ ಅನುಗ್ರಹ ದೊರೀಲಿ, ವಿಶ್ವದ ಬಹಳಷ್ಟು ಕಡೆಯಿಂದ ಜನ ಬಂದು ಇಲ್ಲಿಂದ ಎಲ್ಲೋ ಒಂದು ಕಡೆ ಪ್ರೇರಣೆ ಪಡೀಲಿ ಅನ್ನುವಂಥದ್ದು. ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಈ ಪರಮ ಪವಿತ್ರವಾದಂಥ ಸ್ಥಾನ ಕರ್ನಾಟಕದ ಕೇಂದ್ರ, ಭಾರತದ ಕೇಂದ್ರ ಆಗಿ ಬೆಳೀಲಿ ಅಂತ ನನ್ನ ಅನುಗ್ರಹ. ಶಿವ ಅವನು ಕರುಣಾಳು, ಅವನಿಗೆ
ಎಲ್ಲವೂ ಕೂಡ ಶಿವನ ಸೃಷ್ಟಿಯೇ, ಎಲ್ಲರೂ ಕೂಡ ಶಿವನ ಮಕ್ಕಳೇ. ಹಾಗಿರೋದ್ರಿಂದ ಶಿವನ ಮಕ್ಕಳೇ ನಾವೆಲ್ಲರೂ ಆಗಿರೋದ್ರಿಂದ, ಎಲ್ಲರೂ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಒಂದೇ ಕುಟುಂಬದವರೇ, ನಾವು ವಿಶ್ವ ಕುಟುಂಬಿಗಳಾಗಿರೋದ್ರಿಂದ ಆ ವ್ಯವಸ್ಥೆ ಎಲ್ಲ ಕಡೆನೂ ಕೂಡ ಆದರ್ಶವಾಗಿರಬೇಕು. ಆದರೆ ಅದು ಕೆಲವು ಕಡೆ ಆದರ್ಶವಾಗಿದೆ, ಕೆಲವಲ್ಲಿ ಅನುಷ್ಠಾನಗೊಂಡಿದೆ. ಈ ಕ್ಷೇತ್ರದಲ್ಲಿ ಅದು ಅನುಷ್ಠಾನಗೊಂಡಿರುವಂಥದ್ದು ಸಂತೋಷ. ಜಾತಿ, ಮತ, ಧರ್ಮ, ಯಾವುದರ ಲಿಂಗ ಅಥವಾ ಯಾವುದೇ ರೀತಿಯ ತಾರತಮ್ಯ ಇಲ್ಲದೆ ಎಲ್ರಿಗೂ ಮುಕ್ತವಾದಂತಹ ಪ್ರವೇಶಕ್ಕೆ ಇರುವಂಥದ್ದು, ಮುಕ್ತವಾಗಿ ಪೂಜೆಗೆ ಮಾಡಲಿಕ್ಕೆ ಅವಕಾಶ ಇರುವಂಥದ್ದು ಬಹಳ ಸಂತೋಷ ಅನ್ನಿಸ್ತದೆ. ಅದರಲ್ಲಿ ನಾನು ಕೂಡ ಭಾಗ್ಯ ಪಡೆದಿರುವಂಥವನು. ಆ ಎಲ್ಲರ ಮಧ್ಯದಲ್ಲಿ ಇರ್ಲಿಕ್ಕೆ ನನಗೂ ಅವಕಾಶ ಸಿಕ್ಕಿರೋದ್ರಿಂದ ಪುಣ್ಯವಂತ ಅಂತ ನಾನು ಪರಿಭಾವಿಸಿದ್ದೇನೆ. ನನ್ನ ಹೆಸರು ಡಾಕ್ಟರ್ ಶ್ರೀಪಾದ್ ಅಂತ. ನಾನು KAS ಆಫೀಸರು, ಮೂಲತಃ ಗುಲ್ಬರ್ಗ ಜಿಲ್ಲೆ. ಈ ಕ್ಷೇತ್ರಕ್ಕೆ ಬಂದಾಗೆಲ್ಲ ನನಗೊಂದು ಎಲ್ಲೋ ಒಂದು ಕಡೆ ಪುಣ್ಯದ ಭಾವ ಬರುತ್ತೆ, ಎಲ್ಲೋ ಒಂದು ಕಡೆ ನನ್ನನ್ನು ನಾನೇ ಪುಳಕತಿಗೊಳ್ತೇನೆ. ನನ್ನ ಎಲ್ಲ ಏನು ಹೇಳ್ತೀರ, ನನಗೆ ಹೆಚ್ಚು ಪುಣ್ಯ ದೊರೀತದೆ ಅಂತ ಪರಿಭಾವಿಸ್ತೇನೆ. ಅಂಥ ಅನುಭವವೂ ಕೂಡ ನನಗಾಗಿದೆ, ಅಂಥ ಆನಂದವೂ ಕೂಡ